ನಮಸ್ಕಾರ ಥೇಂಡಿ ಮಂದಿಗೆ ಇವತ್ತು ಆರ್ ಸಿ ಬಿ ವಿನ್ ಆಗೈತ್ರಿ. ವಾಡ್ರಿ ಕೇಕಿ ಚಪ್ಪಳಿ ಎಲ್ಲ ಇವತ್ತು ಯಾಕಪ್ಪ ಅಂದ್ರೆ ತಿಂಡಿ ಮೇಲೆ ಬ್ಯಾಟಿಂಗ್, ತಿಂಡಿ ಮೇಲೆ ಬಾಲಿಂಗ್ ಹಾಕ್ಯಾರ. ಬರ್ರಿ ಇವತ್ತು ಮ್ಯಾಚಿಂದ ಏನೇನಂತ ಹೇಳ್ತೀನಿ. ಮೊದಲು ನೋಡ್ರಪ್ಪ, ಆರ್ ಸಿ ಬಿ ಅವ್ರದ್ದು ಟಾಸ್ ಆಯ್ತು. ಟಾಸ್ ಆಗಿಂದ ಡಿ ಸಿ ಅವ್ರಿಗೆ ಬ್ಯಾಟಿಂಗ್ ಆಡಕ್ಕೆ ಕೊಡ್ತೀವಿ, ನಾವು ಫೀಡಿಂಗ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಆರ್ ಸಿ ಬಿ ಅವ್ರು ಫೀಡಿಂಗ್ ಮಾಡಕ್ಕೆ ಹೋದ್ರು. ಆದ್ರೆ ಸ್ಟಾರ್ಟಿಂಗ್ ಏನು ಶಿಪಾಲಿ ಅವರು ಬ್ಯಾಟಿಂಗ್ ಆಡಕ್ಕೆ ಬಂದಿದ್ರು, ಮತ್ತೆ ಡೆಲ್ಲಿ ಕ್ಯಾಪ್ಟನ್ಸ್ ಮತ್ತೆ ಶಿಪಾಲಿ ಅವರು ಬ್ಯಾಟಿಂಗ್ ಆಡಕ್ಕೆ ಬಂದಿದ್ರಲ್ಲ, ಅವ್ರದ್ದು ವಿಕೆಟ್ ನಮ್ಮ ರೇಣುಕಾ ಸಿಂಗ್. ಶಿಪಾಲಿ ಅವರು ಮೊದಲು MI ಕೂಡ 11 ಬ್ಯಾಟಿಂಗ್ ಆಡ್ತಿದ್ರು, 6-4 6 ಬಾಂಡೆ ಮೇಲೆ ಡೀಲ್ ಮಾಡೋಂಥ ಪ್ಲೇಯರ್ ಅದು. ಆದ್ರೆ ಇವತ್ತ ಏನಾದಪ್ಪ ಅಂದ್ರೆ ನಮ್ಮ ರೇಣುಕಾ ಸಿಂಗ್ ಅವರು ಇವ್ರು ಹೊತ್ತು ಆಡ್ತಾರ ಅಂತ ಹೇಳಿ ನಮ್ಮ ರೇಣುಕಾ ಸಿಂಗ್ ಅವರು ಅವ್ರದ್ದು ಮೊದಲ ವಿಕೆಟ್ ಎತ್ತಿ ಬಾಯಕ್ಕೆ ಹಾಕ್ಕೊಂಬಿಟ್ರು. ಅದು ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ರೀ. ಅದಾದ್ಮೇಲೆ ಎಲ್ಲರೂ ಬಂದರು. ವೈರಾಮ್ ಅವ್ರದ್ದು ಏನೋ 3 ವಿಕೆಟ್ ತಗೊಂಡಾರ. ಮತ್ತೆ ನಮ್ಮ ರೇಣುಕಾ ಸಿಂಗ್ ಅವರು ಅವರೊಂದು 3 ವಿಕೆಟ್ ತಗೊಂಡಾರ. ಮತ್ತೆ ಗಾರ್ತ್ ಅವರು ಅವರೊಂದು 2 ವಿಕೆಟ್, ಮತ್ತೆ ಇನ್ನೊಂದು ಯಾವುದೋ ಪ್ಲೇಯರ್ ಹೆಸರು ಹೇಳಕ್ ಬರಲ್ಲ, ಅವರೊಂದು 2 ವಿಕೆಟ್ ತಗೊಂಡಾರ. ಇವತ್ತ ಬೆಂಕಿ ಬಾಲಿಂಗ್ ಆರ್ ಸಿ ಬಿ 10 ಸಂಬಂಧ ವಿನ್ ಆಗೈತಿ. ಈ ಕಡೆ ಬ್ಯಾಟಿಂಗ್ ಕಡೆ ಮಾತಾಡಕ್ ಬಂದ್ರೆ ನಮ್ಮ ಶ್ರುತಿ ಮಂದನ್ ಅವರು ಫಾರ್ಮಿಗಿಲ್ಲ, ಏನೋ ಒಂದು ಮ್ಯಾಚ್ ಏನು ಗೊತ್ತಾಗಲ್ಲ. ಆದ್ರೆ ಈ ಸಮಯ ಮ್ಯಾಚ್ ಶ್ರುತಿ ಮಂದನ್ ಕ್ಯಾಪ್ಟನ್ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನು ಬ್ಯಾಟಿಂಗ್ನಾಗ ಫುಲ್ ಗಿಚ್ ಅಂದ್ರೆ ಗಿಚ್ ತಿಂಡಿ ಮೇಲೆ ಇವತ್ತ ಮ್ಯಾಚ್ ಆಡಿ ಆಯಷ್ಟು ಸ್ಕೋರ್ ಹೊಡೆದಾರ. 44 ಬಾಲ್ಗೆ 87 ರನ್ನೇನು ಹೊಡೆದಾರ. 10 4 3 6. ಬೆಂಕಿ ಬ್ಯಾಟಿಂಗ್, ಬೆಂಕಿ ಬಾಲಿಂಗ್. ಇವತ್ತ ತಿಂಡಿ ಮೇಲೆ ಇವತ್ತು ಮ್ಯಾಚ್ ವಿನ್ ಆಗೈತಿ. ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ವರ್ಸಸ್ ಡಿ ಸಿ ಇತ್ತಲ್ಲ, ಅದು ಹೈಸ್ಕೋರ್ ಗೇಮ್. ಭಾಳ ಅಂದ್ರೆ ಹೈಸ್ಕೋರ್ ಗೇಮು ಹೆಂಗೆ ನಡೀತೈತಿ ಅಂತ ಗೊತ್ತಿದ್ದಿಲ್ಲ. ಒಟ್ಟು ಹೈಸ್ಕೋರ್ ಗೇಮು ಮಾನ್ಯ ತಾನೇ ಇವರು ಆರ್ ಸಿ ಬಿ ಹೈಸ್ಕೋರ್ ಗೇಮ್ ಆಡಿ ಬಂದಾರ. ಬ್ಯಾಟಿಂಗ್ ಆಡಕ್ಕೆ ಕೊಟ್ಟಿದ್ರಲ್ಲ ಡಿ ಸಿ ಅವರಿಗೆ, ಅವ್ರು ಕೂಡ ಹೈಸ್ಕೋರ್ ಕೊಡ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಏನು ಅವರು ದುಡುಕಿದ್ರು, ಏನು ಮಾಡಿದ್ರು, ಏನು ಕೊಡ್ಬೇಕು ಅಂತ ಹೇಳಿ ಅವರು ಎತ್ತಬೇಕತ್ತ ಹೊಡೆಗೆ ಹೋಗಿ ಔಟ್ ಆದ್ರು ಏನು ಗೊತ್ತಿಲ್ಲ. ಆದ್ರೆ ಡಿ ಸಿ ಟೀಮ್ ಹಾಲ್ ಔಟ್. ಈ ಸಮಯ WPL ಫಸ್ಟ್ ಟೈಮ್ ಹಾಲ್ ಔಟ್ ಮಾಡಿದ್ದು ನಮ್ಮ ಆರ್ ಸಿ ಬಿ ಯಾರನ್ನಂದ್ರೆ ಅದು ಡಿ ಸಿ ಟೀಮ್ನ. ಅದು ಹೈ ಸ್ಕೋರ್ ಗೇಮ್ ಮಾಡಿದಂದ್ರೆ ಈ ಸಮಯ ಅದು ಆರ್ ಸಿ ಬಿನ. ಯಾಕಪ್ಪ ಅಂದ್ರೆ ಅದು ಆರ್ ಸಿ ಬಿಗಿರೋ ತಾಕತ್ತೈತಿ. ಅದು ಈಗ ನೆಕ್ಸ್ಟ್ ಯಾರು ಐತಪ್ಪ ಅಂದ್ರೆ MI ಕೂಡ ಐತೆ. ಅದು ನಮಗೆ ಅವ್ರು ರಿವ್ಯೂ ಕೊಡಕ್ಕೆ ಬರ್ತಾವ ಮಾತ್ರ ನಂಬರಿ. ಆದ್ರೆ ಇವತ್ತ ತಿಂಡಿ ಮೇಲೆ ಬ್ಯಾಟಿಂಗ್, ತಿಂಡಿ ಮೇಲೆ ಬಾಲಿಂಗ್, ಬೆಂಕಿ ಬಾಲಿಂಗ್. ಏನು ಬಾಲಿಂಗ್ ಇವತ್ತು ಬಾಲಿಂಗ್ ಮಾತಾಡೋಕ್ಕಿಲ್ಲ. ನಮ್ಮ ಬಾಲಿಂಗ್ ಫಸ್ಟ್ ಟೈಮ್ ಹೊಡ್ಸಿದ್ದು ನೋಡಿ ನಾವೇ ಬಾಲಿಂಗ್ ಗೋಳ್ ಐತಿ, ಹೈ ಸ್ಕೋರ್ ಫಸ್ಟ್ನೇ ಟೈಮ್ ಜಿಜಿಯರ್ ಕೂಡ ಹೊಡ್ಸ್ಕೊಂಬಿಟ್ರ ಅಂತೇಳಿ ನಾವು ಮಾಡ್ತೀವಿ. ಆದ್ರೆ ಇದು ಬಾಲಿಂಗ್ ಎಪ್ಪು ಅನ್ನೋದಂದ್ರೆ ಆಡ್ಯಾರ ಇವತ್ತ. ಏನು ಹಾಲು ಹೊಡ್ತಾರ ಅಂತ 2 ಸಲ ನಮ್ಮ ಫೈನಲ್ ಬಂದಿರೋ ಡಿ ಸಿ ಟೀಮ್ನ ಹಾಲ್ ಔಟ್ ಮಾಡಿದ್ದೆ. ಈ ಸಮಯ 2025 WPL ಹಾಲ್ ಔಟ್ ಮಾಡಿದ್ದೆ ಅದು ಡಿ ಸಿ ಟೀಮ್. ಇವತ್ತ ಯಾರು ಬರ್ತಡೇ ಇತ್ತಪ್ಪ ಅಂದ್ರ ನಮ್ಮ ಮಿಸ್ಟರ್ 360 ಹ್ಯಾಪಿ ವಿಲಿಯರ್ಸ್ ಹೌದು ಬರ್ತಡೇನ ಇತ್ತು. ಮತ್ತೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಅವ್ರ ಅಪಾರವಾದ ಕೊಡುಗೆ, ಮತ್ತು ಅವ್ರಂಗ 360 ಹೊಡೆಯುವಂಥ ಪ್ಲೇಯರ್ ಈ ಜಗತ್ತಿನಲ್ಲಿ ಹಾರಿಲ್ಲ ಅಂತ ಹೇಳ್ಬೋದು. ಮತ್ತು ಸ್ಕೋರ್ ವಿರಾಟ್ ಕೊಹ್ಲಿದು ಮತ್ತು FD ವಿಲಿಯರ್ಸ್ ಇರ್ದಿತ್ತು. ಈಗ ಏನೋ ಮೊನ್ನೆ ಮುನ್ಸೂಚನೆ ಕೊಟ್ಟರೆ ನಾವು ಬರ್ಬೋದು ಅಂತ ಹೇಳ್ಯಾರ. ಅದು ಬರ್ಬೋದು ಬರದೇ ಇರೋದು. ಆದ್ರೆ ಈಗ ಇವತ್ತು ಅವ್ರದ್ದು ಬರ್ತಡೇ ಇತ್ತು. ವಿಶ್ ಯು ಹ್ಯಾಪಿ ಬರ್ತಡೇ ಮಿಸ್ಟರ್ 360 ಅಂತೇಳಿ ಇವತ್ತು ನಮ್ಮ ಹುಡುಗಿಯರು ಇವತ್ತು ಬೆಂಕಿ ಬಾಲಿಂಗ್, ಬೆಂಕಿ ಬ್ಯಾಟಿಂಗ್ ಹಿಡ್ಕಾಸಿ ಮ್ಯಾಚ್ ಗೆದ್ರ. ತಿಂಡಿ ಮೇಲೆ ಏನೊಂದು ಯಾಟ್ರಿಕ್ ಗುದ್ದಿ ಹೋಗ್ಬಿಡಮ್ ಬರ್ರಿ. ಯಾಕಪ್ಪ ಅಂದ್ರೆ ಒಟ್ಟು ನೋಡಿಬೋದು ಈ ಸಮಯ ಅಂತ ಮಾತ್ರ ಆರ್ ಸಿ ಬಿ ಟೀಮ್ ಫುಲ್ಲು ಫಾರ್ಮಿಂಗ್ ಐತಿ, ಫುಲ್ ಸ್ಟ್ರಾಂಗ್ ಐತಿ ಅಂತ. ನಾವು 1-2 ಪ್ಲೇಯರ್ ಬಂದಿಲ್ಲ, 1-2 ಬಂದಿದ್ದಪ್ಪ ಅಂದ್ರೆ ಫುಲ್ಲು ಇನ್ನೂ ಹೆವಿ ಫುಲ್ಲು ಸ್ಟ್ರಾಂಗ್ ಇರ್ತೈತೆ ಅಂತ ಮಾಡ್ತೀವಿ. ಆದ್ರೆ ಅವ್ರ 1-2 ಪ್ಲೇಯರ್ ಬರೋರ್ಕ ಮತ್ತು ಈಗ ಹೊಸ ಯಂಗ್ ಪ್ಲೇಯರ್ಸ್ ಬಂದಾರ, ಅವ್ರೇನು ಭಾರಿ ಅದಾರ್ರಿ. ಈ ಓಪನರ್ಸ್ ಶ್ರುತಿ ಮಂದಾನ ಮತ್ತು ಡ್ಯಾನಿ ಹ್ಯಾಟ್ ಅವ್ರು ಬಂದಿದ್ರು. ಡ್ಯಾನಿ ಹ್ಯಾಟ್ ಅವರು ಕೂಡ ಅವರು ಬೆಂಕಿ ಬ್ಯಾಟಿಂಗ್ ಆಡ್ಯಾರ. ಮತ್ತು ಶ್ರುತಿ ಮಂದಾನ ಅವರು ತಿಂಡಿ ಮೇಲೆ ಬ್ಯಾಟಿಂಗ್ ಆಡ್ಯಾರ. ಮತ್ತು ಇನ್ನು ಏನು ಈ ಒಂದು ಮ್ಯಾಚನ್ನ ಫಿನಿಶ್ ಮಾಡೋಕ್ಕಾದ್ರೆ ಶಿಕ್ಷಕೋಸ್ಕರ ಬೇಕಾ ಹೆಂಗೆ ಬಂದ್ರು 1 4 1 6 ಡೀಲ್ ಕಂಪ್ಲೀಟ್ ಮುಗಿಸ್ಕೊಂಡು ಹೋಗ್ಬಿಟ್ರು. ಯಾವ ನಿಂತಾಡಿದ ಪ್ಲೇಯರ್ ಅಲ್ರಿ ಅದು.
ಇವ್ರು ಸಣ್ಣ ಕುಟ್ಕೊಂಡ್ ಆಡಕ್ ಕುಂತಿರ್ತಪ್ಪ ಅಂದ್ರೆ ಈ ರಿಚಗೋಶ್ವರ್ ಬಂದ್ ಕಸಿ ಮ್ಯಾಚ್ ಎಷ್ಟತನ ಆಡ್ತಿರೋ ನಿಮ್ಮ ಅವ್ರು ಅಂತ ಕಸಿ ಮ್ಯಾಚ್ ಗೆಲ್ಸಿ ತಿಂಡಿ ಕಡಲ್ ಮಾಡಿ ಕಸಿ ಹೋಗ್ಬಿಡು. ನಮಸ್ಕಾರ, ಲೈಕ್ ಶೇರ್ ಕಮೆಂಟ್ ಕುದ್ರಿ.